ಪಕ್ಷಿಗಳ ಮಧುರ ಚಿಲಿಪಿಲಿ ಧ್ವನಿಯ ನಡುವೆ ಒಂದು ಚಿಕ್ಕ ಗುಡಿಸಲಿನ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತದೆ. ಒಳಗೆ ಶಂಕರಪ್ಪ ತನ್ನ ಹಾಸಿಗೆಯಿಂದ ಎದ್ದು ಕುಳಿತುಕೊಳ್ಳುತ್ತಾನೆ. ಮನೆಯ ಒಂದು ಮೂಲೆಯಲ್ಲಿ ಅವನ ಇಬ್ಬರು ಯುವತಿಯರಾದ ವೀಣಾ ಮತ್ತು ಮೀನಾ ಮಣ್ಣಿನ ಒಲೆಯ ಹತ್ತಿರ ಚಹಾ ಕುದಿಸುತ್ತಿರುತ್ತಾರೆ. ವೀಣಾ, ಮೀನಾ, ಏನಾದರೂ ತಿನ್ನಲು ಸಿದ್ಧವಾಗಿದೆಯಾ? ಹೊಟ್ಟೆ ತುಂಬಾ ಹಸಿವಾಗಿದೆ. ಅಪ್ಪ, ಚಹಾ ಸಿದ್ಧವಾಗಿದೆ. ನಿನ್ನೆ ರಾತ್ರಿ ಉಳಿದ ಒಣ ರೊಟ್ಟಿಯೂ ಇದೆ. ಅದನ್ನು ಬಿಸಿ ಮಾಡಿಕೊಡ್ತೇನೆ. ಹೌದು ಅಪ್ಪ, ನಂತರ ಹೊಲಕ್ಕೂ ಹೋಗ್ಬೇಕಲ್ವಾ? ಇಂದು ನೀರು ಹರಿಸ್ಬೇಕಿದೆ. ಹೌದು ಮಗಳೇ, ಈ ಹೊಲವೇ ನಮಗೆ 2 ಹೊತ್ತಿನ ಊಟ ಕೊಡುತ್ತಿದೆ. ಇಲ್ಲದಿದ್ರೆ ಈ ಜಗತ್ತಿನಲ್ಲಿ ನಮಗೆ ಯಾರಿದ್ದಾರೆ? ಬಿಸಿಲಿನ ತಾಪ ತೀವ್ರವಾಗಿತ್ತು. ಶಂಕರಪ್ಪ ಮತ್ತು ಅವನ ಇಬ್ಬರು ಹೆಣ್ಣು ಮಕ್ಕಳು ಹೊಲದಲ್ಲಿ ದುಡಿಯುತ್ತಿದ್ದರು. ಈ ಮಣ್ಣು ಈಗ ಮೊದಲಿನಂತೆ ಫಲ ಕೊಡುತ್ತಿಲ್ಲ. ಬೀಜ ಬಿತ್ತುವಾಗಲೂ ಒಂದು ಭಯ, ಈ ಹೊಲ ನಿಮ್ಮ ಮದುವೆ ಮಾಡಿಸುವಷ್ಟು ಬೆಳೆ ಕೊಡುತ್ತದೆಯೋ ಇಲ್ಲವೋ ಎಂದು. ಅಪ್ಪ, ನೀವು ಚಿಂತಿಸಬೇಡಿ. ನಾವು ಇನ್ನಷ್ಟು ಕಷ್ಟಪಟ್ಟು ದುಡಿಯುತ್ತೇವೆ. ನಮಗೆ ಯಾವ ರಾಜಕುಮಾರನೂ ಬೇಕಿಲ್ಲ. ಒಳ್ಳೆಯ ಮನಸ್ಸಿನ ದುಡಿಯುವ ಹುಡುಗ ಸಿಕ್ಕರೆ ಸಾಕು. ನೀವಿಬ್ಬರೂ ನನ್ನ ಬದುಕಿನ ಆಧಾರ. ನಿಮ್ಮ ಅಮ್ಮ ಇದ್ದಿದ್ದರೆ ನನಗೆ ದಾರಿ ತೋರಿಸುತ್ತಿದ್ದಳು. ಸಮಾಜದ ಮಾತುಗಳೇ ನನಗೆ ಭಯ. ಶಂಕರಪ್ಪ ಗ್ರಾಮದ ಪೂಜಾರಿ ರಾಮಭಟ್ಟರನ್ನು ಭೇಟಿಯಾಗುತ್ತಾನೆ. ಭಟ್ರೆ, ನನ್ನಿಬ್ರು ಹೆಣ್ಮಕ್ಳು ಈಗ ಮದುವೆ ವಯಸ್ಸಿಗೆ ಬಂದಿದ್ದಾರೆ. ಒಳ್ಳೆಯ ಹುಡುಗರು ಸಿಕ್ಕರೆ ನನ್ನನ್ನು ನೆನಪಿಸ್ಕೊಳ್ಳಿ. ಶಂಕರಪ್ಪ, ಕಾಲ ಬದಲಾಗಿದೆ. ಈಗ ಜನರು ಮೊದಲು ವರದಕ್ಷಿಣೆ ಮತ್ತು ಆಸ್ತಿ ಕೇಳುತ್ತಾರೆ. ನಿನ್ನ ಬಳಿ ಏನಿದೆ? ನನ್ನ ಬಳಿ 2 ಎಕರೆ ಹೊಲ ಇದೆ ಮತ್ತು ನನ್ನ 2 ಅಮೂಲ್ಯ ಮಕ್ಕಳು. ನೋಡ್ತೇನೆ, ಒಂದೆರಡು ಒಳ್ಳೆಯ ಕುಟುಂಬಗಳಿವೆ, ಮಾತಾಡುತ್ತೇನೆ. ಆದ್ರೆ ಏನು ಭಟ್ರೆ? ವರದಕ್ಷಿಣೆಯ ಬಗ್ಗೆ ಯೋಚಿಸಲೇಬೇಕು. ನನ್ನ ಬಳಿ ಕೊಡುವುದಕ್ಕೆ ಏನೂ ಇಲ್ಲ. ನನ್ನ ಮಗಳುಗಳೇ ನನ್ನ ದೊಡ್ಡ ಸಂಪತ್ತು. ರಾತ್ರಿ ಗುಡಿಸಲಿನೊಳಗೆ ಒಡೆದ ಗೋಡೆಯಿಂದ ಚಂದ್ರನ ಬೆಳಕು ಒಳಗೆ ಬೀಳುತ್ತಿತ್ತು. ವೀಣಾ ಮತ್ತು ಮೀನಾ ಕಣ್ಣೀರು ಹಾಕುತ್ತಾ ಮಾತನಾಡುತ್ತಿದ್ದರು. ಅಕ್ಕ, ಅಪ್ಪ ದಿನವೂ ಅಳುತ್ತಾರೆ. ಸಾಹುಕಾರನ ಸಾಲವೂ ಇದೆ. ನಮ್ಮ ಮದುವೆಯ ಚಿಂತೆಯೂ ಇದೆ. ನಾನು ತೀರ್ಮಾನ ಮಾಡಿದ್ದೇನೆ. ನಗರಕ್ಕೆ ಹೋಗಿ ಕೆಲಸ ಮಾಡುತ್ತೇನೆ. ಏನೇ ಕೆಲಸವಾದರೂ ಮಾಡುತ್ತೇನೆ. ಅಪ್ಪನನ್ನು ಹೀಗೆ ನೋಡುವುದು ನನಗೆ ಸಾಧ್ಯವಿಲ್ಲ. ನಾನು ಇಲ್ಲಿ ಹೊಲ ನೋಡ್ಕೊಳ್ತೇನೆ. ನೀನು ಹಣ ಕಳುಹಿಸು. ಮನೆ ನಾನ್ ನೋಡ್ಕೊಳ್ತೇನೆ. ಒಂದು ದಿನ ನಾವು ಅಪ್ಪನ ಕನಸನ್ನು ಖಂಡಿತ ಸಾಕಾರ ಮಾಡೋಣ. ಮರುದಿನ ಹೊಲದ ಬಳಿ ತೀವ್ರ ಬಿಸಿಲಿನಲ್ಲಿ ಶಂಕರಪ್ಪ ಒಬ್ಬನೇ ಕೆಲಸ ಮಾಡುತ್ತಿದ್ದ. ಸ್ವಲ್ಪ ದೂರದಲ್ಲಿ ಒಂದು ಕಾಲುವೆ ಮತ್ತು ದೊಡ್ಡ ಆಲದ ಮರ ಇತ್ತು. ಅದರ ನೆರಳಲ್ಲಿ ಕುಳಿತಿದ್ದ ಶಂಕರಪ್ಪನ ಕಣ್ಣುಗಳಲ್ಲಿ ಅಸಹಾಯಕತೆ ತುಂಬಿಕೊಂಡಿತ್ತು. ನಾನು ಒಳ್ಳೆಯ ತಂದೆಯೇ ಅಲ್ಲವೇ? ನನ್ನ ಮಗಳುಗಳು ದೊಡ್ಡವರಾಗಿದ್ದಾರೆ. ಆದರೆ ಅವರ ಮದುವೆ ಮಾಡಲು ನನ್ನ ಬಳಿ ಹಣವಿಲ್ಲ. ವರದಕ್ಷಿಣೆ ಕೊಡಲು ಸಾಧ್ಯವಿಲ್ಲ. ಸಾಲ ತೀರಿಸಲೂ ಆಗುತ್ತಿಲ್ಲ. ನಾನು ಬದುಕಿದ್ದು ಯಾರಿಗಾಗಿ? ನನ್ನಿಂದಲೇ ನನ್ನ ಮಗಳುಗಳಿಗೆ ಭಾರವಾಗಿದೆ. ನಾನಿಲ್ಲದಿದ್ದರೆ ಅವರಿಗೆ ಒಳ್ಳೆಯದಾಗಬಹುದು. ಅವನು ನಿಧಾನವಾಗಿ ಕಾಲುವೆಯ ಕಡೆ ನಡೆಯುತ್ತಾನೆ. ಕ್ಷಮಿಸಿರಿ ಮಕ್ಕಳೇ, ನಿಮ್ಮಪ್ಪ ಸೋತ್ ಹೋದ ಎಂದು ಹೇಳಿ ಕಾಲುವೆಗೆ ಹಾರಿ ಬೀಳುತ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಮೀನು ಹಿಡಿಯಲು ಬಂದಿದ್ದ ಗೋಪಾಲ ಕಾಲುವೆಯೊಳಗೆ ತೇಲುತ್ತಿದ್ದ ಶಂಕರಪ್ಪನನ್ನು ಗಮನಿಸುತ್ತಾನೆ. ಅಯ್ಯೋ ದೇವ್ರೇ, ಇದು ಶಂಕರಪ್ಪ ಅಲ್ವೇ? ಅವನು ತಕ್ಷಣ ನೀರಿಗಿಳಿದು ಹೊರತೆಗೆದು ನೋಡುತ್ತಾನೆ. ಅಯ್ಯೋ, ಉಸಿರೇ ಇಲ್ಲ. ಶಂಕರಪ್ಪ ಸತ್ತಿದ್ದಾನೆ. ಅವನು ಊರಿನ ಕಡೆ ಓಡುತ್ತಾ ಕೂಗುತ್ತಾನೆ. ಓರೇ, ಯಾರಾದ್ರೂ ಬನ್ನಿ! ಶಂಕರಪ್ಪ ಕಾಲುವೆಗೆ ಹಾರಿ ಪ್ರಾಣ ಕಳೆದುಕೊಂಡಿದ್ದಾನೆ. ಗ್ರಾಮದ ಜನರೆಲ್ಲ ಸೇರಿದ್ದರು. ಶಂಕರಪ್ಪನ ಮೃತದೇಹ ಬಿಳಿ ಬಟ್ಟೆಯಲ್ಲಿ ಮುಚ್ಚಲಾಗಿತ್ತು. ವೀಣಾ ಮತ್ತು ಮೀನಾ ತಂದೆಯ ಪಕ್ಕದಲ್ಲಿ ಕುಳಿತು ಕಣ್ಣೀರಿಟ್ಟಿದ್ದರು. ಅಪ್ಪ, ಎಲ್ಲವನ್ನೂ ನಾನ್ ನೋಡ್ಕೊಳ್ತೇನೆ ಎಂದಿದ್ದಿರಲ್ಲ, ನಮ್ಮನ್ನು ಬಿಟ್ಟು ಯಾಕೆ ಹೋಗಿಬಿಟ್ಟಿರಿ? ಅಪ್ಪ, ನೀವಿಲ್ಲದೆ ನಾವು ಹೇಗೆ ಬದುಕೋಡು? ಅಯ್ಯೋ, ಮಗಳ ಮದುವೆಯ ಚಿಂತೆಯೇ ಈ ಬಡವನ ಜೀವ ತೆಗೆದುಕೊಂಡಿತು. ವರದಕ್ಷಿಣೆ ಎಂಬ ಕೆಟ್ಟ ಪದ್ಧತಿ ಎಷ್ಟೋ ತಂದೆಯರನ್ನು ಹೀಗೆ ಕಳೆದುಕೊಂಡಿದೆ. ಆ ರಾತ್ರಿ ಒಂದು ಸಣ್ಣ ಎಣ್ಣೆ ದೀಪದ ಬೆಳಕಿನಲ್ಲಿ
ಇಬ್ಬರೂ ಅಕ್ಕ ತಂಗಿಯರು ಒಣ ರೊಟ್ಟಿಯನ್ನು ಮುಂದೆ ಇಟ್ಟುಕೊಂಡು ಕುಳಿತಿದ್ದರು. ಅಕ್ಕ, ಈಗ ನೀನೇ ನನ್ನ ಆಧಾರ. ನೀನು ಕೂಡ ನನ್ನ ಶಕ್ತಿ. ಅಪ್ಪನೊಂದಿಗೆ ನಮ್ಮ ಭಯವೂ ಸುಟ್ಟುಹೋಯ್ತು. ಇನ್ನು ನಮ್ಮ ಗುರಿ ಒಂದೇ, ನಮ್ಮ ಕಾಲಿನ ಮೇಲೆ ನಾವು ನಿಲ್ಬೇಕು. ಹೌದು, ಅಪ್ಪನ ಕನಸನ್ನು ನಾವು ಎಂದಿಗೂ ಅಪೂರ್ಣವಾಗಿರುವುದಿಲ್ಲ. ಏನೇ ಬಂದ್ರು ಇನ್ನು ಮುಂದೆ ನಾವಿಬ್ರೂ ಒಟ್ಟಿಗೆ ಎದುರಿಸೋಣ. ಗುಡಿಸಲಿನೊಳಗೆ ವೀಣಾ ಮತ್ತು ಮೀನಾ ಮೌನವಾಗಿ ಕುಳಿತಿದ್ದರು. ಅಕ್ಕ, ಅಪ್ಪ ನಮ್ಮನ್ ಬಿಟ್ಟು ಹೋಗಿ 1 ತಿಂಗಳಾಯ್ತು. ಈಗ ಎಲ್ಲವೂ ನಿಂತೋದಂತೆ ಅನಿಸ್ತಿದೆ. ಅಷ್ಟ್ರಲ್ಲಿ ಹೊರಗಿನಿಂದ ಗಟ್ಟಿಯಾದ ಧ್ವನಿ ಕೇಳಿಸಿತು. ಒಯ್ ವೀಣಾ, ಮೀನಾ. ಇಬ್ಬರು ಹೊರಗೆ ಓಡಿ ಬಂದರು. ಎದುರಿಗೆ ದಪ್ಪ ದೇಹದ ದುರಾಸೆಯ ಮುಖವಿದ್ದ ಧನರಾಜ ಶೆಟ್ಟಿ ನಿಂತಿದ್ದ. ಅವನ ಹಿಂದೆ ಲಾಟಿ ಹಿಡಿದ ಕೆಲಸಗಾರನಿದ್ದ. ನಮಸ್ಕಾರ ಶೆಟ್ಟರೆ. ನಮಸ್ಕಾರ. ನಂತರ ಮಾಡು. ನಿಮ್ಮ ತಂದೆ ಶಂಕರಪ್ಪ ನಿಮ್ಮ ತಾಯಿಯ ಚಿಕಿತ್ಸೆಗೆ ನನ್ನ ಬಳಿ ಸಾಲ ಪಡೆದಿದ್ದ. ಈಗ ಅವನು ಇಲ್ಲ. ಆ ಸಾಲವನ್ನು ನೀವಿಬ್ಬರೂ ತೀರಿಸಬೇಕು. ಶೆಟ್ರೆ, ಈಗ ನಮ್ ಬಳಿ ಊಟಕ್ಕೂ ಹಣ ಇಲ್ಲ. ಸ್ವಲ್ಪ ಸಮಯ ಕೊಡಿ. ನಿಮಗೆ ಸಮಯ ಇಲ್ಲ, ನನಗೆ ಹಣ ಬೇಕು. 1 ವಾರದೊಳಗೆ ಹಣ ಕೊಡದಿದ್ರೆ ಈ ಹೊಲವು ಗುಡಿಸಲು ನನ್ನದು. ಶೆಟ್ರೆ, ಈ ಹೊಲ ನಮ್ಮಪ್ಪನ ಪ್ರಾಣವಾಗಿತ್ತು. ಸ್ವಲ್ಪವಾದ್ರೂ ಕರುಣೆ ತೋರಿಸಿ. ಕರುಣೆ ತೋರಿಸುವುದು ನನ್ನ ಕೆಲಸವಲ್ಲ. 7 ದಿನಗಳ ಸಮಯ. ಹಣ ಕೊಡಿ, ಇಲ್ಲವೇ ಮನೆ ಖಾಲಿ ಮಾಡಿ. ಹೀಗೆ ಹೇಳಿ ಅವನು ಅಹಂಕಾರದಿಂದ ಅಲ್ಲಿಂದ ಹೊರಟು ಹೋದ. ಆ ದಿನ ರಾತ್ರಿ ಗುಡಿಸಿಲಿನೊಳಗೆ ಕತ್ತಲು ಆವರಿಸಿತ್ತು. ಒಂದು ಮೂಲೆಯಲ್ಲಿ ಸ್ವಲ್ಪ ಅನ್ನ ಮತ್ತು ರೊಟ್ಟಿ ಇತ್ತು. ಆದ್ರೆ ಇಬ್ಬರಿಗೂ ತಿನ್ನುವ ಮನಸ್ಸಿರಲಿಲ್ಲ. ಅಕ್ಕ, ಅಪ್ಪ ಬಿಟ್ಟೋದ ಹೊಲವು ಈಗ ನಮ್ ಕೈಯಿಂದ ಹೋಗ್ಲಿದೆ. ಹೌದು, ನಮ್ಮ ಬಾಲ್ಯ ಕಳೆದ ಈ ಮಣ್ಣನ್ನು ಕಸಿದುಕೊಳ್ಳುತ್ತಿದ್ದಾರೆ. ಬಡವರಾಗಿ ಹುಟ್ಟುವುದು ಈ ಸಮಾಜದಲ್ಲಿ ದೊಡ್ಡ ಅಪರಾಧದಂತೆ ಕಾಣುತ್ತಿದೆ. ಇದೀಗ ಏನಾದ್ರೂ ಮಾಡ್ಲೇಬೇಕು. ನಾಳೆಯಿಂದ ನಾನು ಕೆಲಸ ಹುಡುಕುತ್ತೇನೆ. ಮನೆ ಕೆಲಸವಾದರೂ ಮಾಡುತ್ತೇನೆ, ಪಾತ್ರೆ ತೊಳೆದರೂ ಮಾಡುತ್ತೇನೆ. ಆದರೆ ಕೈ ಕಟ್ಟಿ ಕುಳಿತುಕೊಳ್ಳುವುದಿಲ್ಲ. ಮುಂದಿನ ದಿನದಿಂದ ವೀಣಾ ಊರಿನ ಶ್ರೀಮಂತರ ಮನೆಗಳಲ್ಲಿ ಕೆಲಸ ಮಾಡಲು ಆರಂಭಿಸಿದಳು. ಮೀನಾ ಮನೆಯ ಕೆಲಸ ಮತ್ತು ಹೊಲದ ಉಳಿದ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು. ಹೀಗೆ 1 ವಾರ ಕಳೆದು ಹೋಯಿತು. 7 ದಿನಗಳ ನಂತರ, ಓ ಹುಡುಗಿ, ನಿನಗೆ ಕೊಟ್ಟ ಸಮಯ ಮುಗಿದಿದೆ. ನನ್ನ ಹಣ ಎಲ್ಲಿದೆ? ಶೆಟ್ಟರೆ, ನನ್ನಕ್ಕ ಕೆಲ್ಸಕ್ಕೋಗಿದ್ದಾಳೆ. ಸ್ವಲ್ಪ ಹಣ ತರುತ್ತಾಳೆ. ಸಾಕು ಮಾಡು ಈ ನಿನ್ನ ಉಪದೇಶ. ಈಗ ಈ ಹೊಲ ಮತ್ತು ಗುಡಿಸಲು ನನ್ನದು. ಶಟರೆ, ಎಲ್ಲಾ ದಾಖಲೆಗಳು ಸಿದ್ಧವಾಗಿವೆ. ಈಗ ಈ ಆಸ್ತಿಯೂ ನಿಮ್ಮದೇ. ದಯವಿಟ್ಟು ನನ್ನ ಅಕ್ಕ ಬರುವವರೆಗೆ ಕಾಯಿಲಿ. ಬದಿಗೆ ಸರಿದುಕೋ. ಈಗ ಈ ಜಾಗ ನನ್ನದು. ನಿನ್ನ ಸಾಮಾನು ತೆಗೆದುಕೊಂಡು ಹೊರಗೆ ಹೋಗು. ಮೀನಾ ಕಣ್ಣೀರು ಹಾಕುತ್ತಾ ತನ್ನ ಚಿಕ್ಕ ಚಿಕ್ಕ ಸಾಮಾನುಗಳನ್ನ ತೆಗೆದುಕೊಂಡು ಹೊರಗೆ ಬಂದು ಕುಳಿತಳು. ಧನರಾಜ ಶೆಟ್ಟಿ ಗುಡಿಸಲಿಗೆ ದೊಡ್ಡ ಬೀಗ ಹಾಕಿ ಹೊರಟು ಹೋದ. ಸ್ವಲ್ಪ ಹೊತ್ತಿನ ನಂತರ ವೀಣಾ ಕೆಲಸ ಮುಗಿಸಿ ಹಿಂದಿರುಗಿದಳು. ಮೀನಾ, ನೀನು ಹೊರಗೆ ಯಾಕೆ ಕುಳಿತಿದ್ಯಾ? ಏನಾಯ್ತು? ಅಕ್ಕ, ಶೆಟ್ಟಿ ಬಂದಿದ್ದ. ನಮ್ ಹೊಲ, ನಮ್ಮನೆ ಎಲ್ಲವನ್ನೂ ಕಿತ್ಕೊಂಡು ಹೋದ. ಅಯ್ಯೋ ದೇವ್ರೆ, ಈಗ ನಂಬಳಿ ಏನೂ ಉಳಿದಿಲ್ಲ. ಆದ್ರೆ ಇಲ್ಲಿಯೇ ಸೋಲುವುದಿಲ್ಲ. ಇನ್ನು ಮುಂದೆ ನಾವು ಯಾರ ಮುಂದೆಯೂ ತಲೆಬಾಗುವುದಿಲ್ಲ. ಹೌದು ಅಕ್ಕ, ಈ ಊರಲ್ಲಿ ಈಗ ನಮಗೆ ಉಳಿದಿರುವುದು ನೆನಪುಗಳು ಮತ್ತು ನೋವು ಮಾತ್ರ. ಬಾ, ನಾವಿಬ್ರು ಜೊತೆ ಇದ್ರೆ ಯಾವುದನ್ನಾದ್ರೂ ಎದುರಿಸಬಹುದು. ಇಬ್ಬರು ಕೊನೆಯ ಬಾರಿ ತಮ್ಮ ಗುಡಿಸಲನ್ನು ನೋಡಿದರು. ಕಣ್ಣಲ್ಲಿ ಕಣ್ಣೀರು, ಕೈಯಲ್ಲಿ ಒಂದು ಸಣ್ಣ ಮೂಟೆ, ಮನಸ್ಸಿನಲ್ಲಿ ಹೊಸ ಬದುಕಿನ ಆಶೆ. ಅವರು ಕಾಡಿನ ಕಡೆ ನಡೆದು ಹೋದರು. ಕಾಡಿನ ದಾರಿಯಲ್ಲಿ ಮಧ್ಯಾಹ್ನದ ಬಿಸಿಲು ತೀವ್ರವಾಗಿತ್ತು. ಇಬ್ಬರೂ ದಣಿದು ಒಂದು ದೊಡ್ಡ ಮರದ ನೆರಳಿನಲ್ಲಿ ಕುಳಿತರು. ಅಷ್ಟರಲ್ಲಿ ಒಬ್ಬ ವೃದ್ಧ ಅಲ್ಲಿಗೆ ನಡೆದು ಬಂದ. ಅವನ ಮುಖದಲ್ಲಿ ಮಮತೆ ಕಾಣಿಸುತ್ತಿತ್ತು. ಮಕ್ಕಳೇ, ಈ ಬಿಸಿಲಿನಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ? ನಿಮ್ಮ ಮುಖ ನೋಡಿದರೆ ದೊಡ್ಡ ದುಃಖ ಹೊತ್ತು ಬಂದಂತಿದೆ. ಇಬ್ಬರೂ ಮೌನವಾಗಿದ್ರು. ಭಯಪಡಬೇಡಿ, ನನ್ನನ್ನು ನಿಮ್ಮ ತಂದೆಯಂತೆ ಭಾವಿಸಿ. ನಿಮ್ಮ ಕಷ್ಟ ಹೇಳಿ,
ಸಾಧ್ಯವಾದ್ರೆ ಸಹಾಯ ಮಾಡ್ತೇನೆ. ತಾತ, ನಮ್ಮ ತಂದೆ ಸತ್ತ ನಂತರ ಊರಿನ ಶೆಟ್ಟಿ ನಮ್ಮ ಹೊಲ ಮತ್ತು ಮನೆ ಎರಡನ್ನೂ ಕಿತ್ತುಕೊಂಡ. ಈಗ ನಮ್ಮ ಬಳಿ ಹಣವೂ ಇಲ್ಲ, ಇರಲು ಸ್ಥಳವೂ ಇಲ್ಲ. ಅಯ್ಯೋ ರಾಮ, ಎಂಥ ಕಾಲ ಬಂದಿದೆ. ಹೆಣ್ಣುಮಕ್ಕಳು ಹೀಗೆ ಬೀದಿಗೆ ಬರಬೇಕಾದ ಪರಿಸ್ಥಿತಿ ಬಂದಿದೆ. ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿದೆ. ನಾನು ಮತ್ತು ನನ್ನ ಹೆಂಡತಿ ಮಾತ್ರ ಇರುತ್ತೇವೆ. ನೀವು ಬಯಸಿದ್ರೆ ನಮ್ಮ ಮನೆಗೆ ಬನ್ನಿ. ತಾತ, ನಾವು ಯಾರಿಗೂ ಭಾರವಾಗಲು ಇಷ್ಟಪಡುವುದಿಲ್ಲ. ಕೆಲಸ ಮಾಡಿ ಗೌರವದಿಂದ ಬದುಕಬೇಕು. ಕೆಲಸವನ್ನು ನಂತರ ಮಾಡಬಹುದು, ಮೊದಲು ತಲೆಯ ಮೇಲೆ ಒಂದು ಸೂರು ಬೇಕು. ಈ ಕಾಲದಲ್ಲಿ ಒಳ್ಳೆಯವರಿಗಿಂತ ಕೆಟ್ಟವರೇ ಹೆಚ್ಚು. ನಿಮ್ಮಂತಹ ಮುಗ್ಧ ಹುಡುಗಿಯರನ್ನು ಕಾದಿರುವವರು ಹಲವರು. ಹೌದು ತಾತ, ನೀವು ಹೇಳುವುದು ಸರಿ. ನಾವು ನಿಮ್ಮ ಜೊತೆಗೆ ಬರ್ತೇವೆ. ತಾತ, ನಾವು ನಿಮ್ ಜೊತೆಗೆ ಬರ್ತೇವೆ. ಆದ್ರೆ ನಮ್ಗೆ ಯಾವ್ದಾದ್ರೂ ಕೆಲ್ಸ ಸಿಗುವಂತೆ ಮಾಡಿ. ಖಂಡಿತ ಮಗಳೇ, ಆದರೆ ಒಂದು ವಿಷಯ ನೆನಪಿಡಿ, ಕಷ್ಟಪಟ್ಟು ಕೆಲಸ ಮಾಡಲು ಮಾತ್ರ ಹೆದರಬಾರದು. ಅದಕ್ಕೆ ನಾವು ಎಂದಿಗೂ ಹೆದರಲ್ಲ ತಾತ. ಹೊಲದಲ್ಲಿ ದುಡಿದಿದ್ದೇವೆ, ಅಡುಗೆ ಮಾಡಿದ್ದೇವೆ, ಪಾತ್ರೆ ತೊಳೆದಿದ್ದೇವೆ. ಆಯ್ತು, ಸರಿ, ಬನ್ನಿ ಮಕ್ಕಳೇ, ಮನೆಗೆ ಹೊರಡೋಣ. ಸ್ವಲ್ಪ ಹೊತ್ತಿನ ಬಳಿಕ ಇಬ್ಬರೂ ರಾಮಯ್ಯನ ಚಿಕ್ಕ ಮನೆಗೆ ತಲುಪಿದರು. ಮನೆಯ ಮುಂದೆ ಅವನ ಪತ್ನಿ ಲಕ್ಷಮ್ಮ ಕುಳಿತಿದ್ದಳು. ಏನಪ್ಪ ಇಷ್ಟು ತಡವಾಯಿತು? ಇವ್ರ್ಯಾರು? ಲಕ್ಷ್ಮಮ್ಮ, ಒಳಗ್ ಬಾ, ಎಲ್ಲವನ್ನೂ ಹೇಳ್ತೀನಿ. ಲಕ್ಷಮ್ಮ ಇಬ್ಬರನ್ನು ಪ್ರೀತಿಯಿಂದ ಒಳಗೆ ಕರೆದುಕೊಂಡು ಹೋದಳು. ಸರಳ ಮನೆ, ಆದರೆ ತುಂಬಿದ ಆತ್ಮೀಯತೆ. ಅವಳು ಇಬ್ಬರಿಗೂ ನೀರು ಕೊಟ್ಟು ಬಿಸಿ ಊಟ ಬಡಿಸಿದಳು. ಹಲವು ತಿಂಗಳ ನಂತರ ಹೊಟ್ಟೆ ತುಂಬ ಊಟ ಮಾಡಿದ ವೀಣಾ ಮತ್ತು ಮೀನಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ತಾತ, ನಮ್ಗೆ ಕೆಲಸ ಕೊಡಿಸುತ್ತೇನೆ ಎಂದಿದ್ದಿರಲ್ಲ? ಹೌದು ಮಗಳೇ, ಅದರ ಬಗ್ಗೆ ಯೋಚಿಸುತ್ತಿದ್ದೇನೆ. ನಾನೀಗ ನಿವೃತ್ತ ಶಿಕ್ಷಕ. ಆದ್ರೂ ಮನೆಯಲ್ಲಿ ಸುಮ್ಮನೆ ಇರ್ಲಾಗ್ದೆ ಊರಿನ ವ್ಯಾಪಾರಿ ವಸಂತರಾಯ ಶೆಟ್ಟಿ ಅವರ ಬಳಿ ಲೆಕ್ಕಪತ್ರದ ಕೆಲಸ ಮಾಡ್ತಿದ್ದೇನೆ. ನೀವು ಓದಿದ್ರೆ ಕೆಲಸ ಸಿಗಬಹುದು. ತಾತ, ನಾನು 8ನೇ ತರಗತಿಯವರೆಗೆ ಮಾತ್ರ ಓದಿದ್ದೇನೆ. ಆದ್ರೆ ನನ್ನ ತಂಗಿ ಮೀನಾ 12ನೇ ತರಗತಿಯವರೆಗೆ ಓದಿದ್ದಾಳೆ. ಲೆಕ್ಕದಲ್ಲಿ ತುಂಬಾ ಚುರುಕು. ಅವಳಿಗೆ ಕೆಲಸ ಸಿಕ್ಕರೆ ಚೆನ್ನಾಗಿರುತ್ತದೆ. ನನಗೆ ಬೇರೆ ಕೆಲಸ ಹುಡುಕಿ. ಅದು ತುಂಬಾ ಒಳ್ಳೆಯ ವಿಷಯ. ಇವತ್ತೇ ಮೀನಾಳನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೇನೆ. ವ್ಯಾಪಾರಿಯ ಕಚೇರಿಗೆ ರಾಮಯ್ಯ ಮೀನಾಳನ್ನು ಕರೆದುಕೊಂಡು ವಸಂತರಾಯ ಶೆಟ್ಟಿಯ ಬಳಿ ಹೋದ. ಶೆಟ್ಟರೆ, ಇವಳು ಮೀನಾ ತುಂಬಾ ಬುದ್ಧಿವಂತೆ. ನೀವು ಒಬ್ಬರು ಸಹಾಯಕ ಬೇಕು ಎಂದಿದ್ದೀರಲ್ಲ. ಮುಖ್ಯ ಲೆಕ್ಕಾಚಾರರೇ, ನೀವು ಹೇಳುತ್ತಿದ್ದರೆ ಸಾಕು. ಇವಳಿಗೆ ಕೆಲಸ ಕೊಡಿ, ಎಲ್ಲಾ ಕೆಲಸವನ್ನು ಕಲಿಸಿಕೊಡಿ. ತುಂಬಾ ಧನ್ಯವಾದಗಳು ಶೆಟ್ರೆ. ರಾಮಯ್ಯ ಮೀನಾಳಿಗೆ ಎಲ್ಲ ಕೆಲಸವನ್ನು ವಿವರವಾಗಿ ಕಲಿಸಿದ. ಮೀನಾ ಕೆಲಸ ಸಿಕ್ಕ ಸಂತೋಷದಲ್ಲಿ ತುಂಬಾ ಖುಷಿಪಟ್ಲು. ಇನ್ನೊಂದು ಕಡೆ ಲಕ್ಷ್ಮಮ್ಮ ವೀಣಾಳನ್ನು ಊರಿನ ಮಹಿಳೆಯರ ಬಳಿಗೆ ಕರೆದುಕೊಂಡು ಹೋದಳು. ಮಗಳೇ, ಇವರೆಲ್ಲ ಮನೆಯಲ್ಲಿ ಪಾಪಡ್ ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರುತ್ತಾರೆ. ನಿನಗೆ ಆಸಕ್ತಿ ಇದ್ದರೆ ನೀನು ಕಲಿತುಕೋ. ಅಮ್ಮ, ನನಗೆ ಇಂಥ ಕೆಲಸಗಳೇ ತುಂಬಾ ಇಷ್ಟ. ನಾನು ಖಂಡಿತ ಕಲಿಯುತ್ತೇನೆ. ವೀಣಾ ಅವರ ಜೊತೆಗೆ ಸೇರಿ ಪಾಪಡ್ ಮಾಡುವ ಕೆಲಸವನ್ನು ಕಲಿಯಲು ಆರಂಭಿಸಿದಳು. ಆ ದಿನ ಸಂಜೆ ಇಬ್ಬರು ಅಕ್ಕತಂಗಿಯರು ಭೇಟಿಯಾದರು. ಅಕ್ಕ, ನನಗೆ ಕೆಲ್ಸ ಸಿಕ್ಕಿತು. ತಾತ ಎಲ್ಲಾ ಕೆಲ್ಸವನ್ನು ಚೆನ್ನಾಗಿ ಕಲ್ಸ್ಕೊಟ್ರು. ಮೀನಾ, ನನ್ಗೂ ಕೆಲ್ಸ ಸಿಕ್ಕಿದೆ. ಲಕ್ಷ್ಮಮ್ಮ ಊರಿನ ಮಹಿಳೆಯರ ಜೊತೆ ಪಾಪಡ್ ಮಾಡೋ ಕೆಲ್ಸಕ್ಕೆ ಸೇರ್ಸಿದ್ದಾರೆ. ಅದು ತುಂಬಾ ಸಂತೋಷದ ವಿಷಯ ಅಕ್ಕ. ಈಗ ನಾವು ನಮ್ಮಪ್ಪನ ಹೊಲವನ್ನು ಮರಳಿ ಪಡೆಯಬಹುದು. ಹೌದು, ಇದು ಎಲ್ಲವೂ ತಾತ ಮತ್ತು ಅಮ್ಮನ ಕಾರಣ. ಅವರ ಉಪಕಾರವನ್ನು ನಾವು ಎಂದಿಗೂ ಮರೆಯೋದಿಲ್ಲ. ಮಕ್ಕಳೇ, ನಿಮ್ಮ ಮುಂದೆ ಇನ್ನೂ ದೊಡ್ಡ ಜೀವನ ಇದೆ. ಕಷ್ಟಪಟ್ಟು ದುಡಿಯಿರಿ. ದೇವರು ಖಂಡಿತ ನಿಮ್ಮ ಕೈ ಹಿಡಿಯುತ್ತಾನೆ. ಕೆಲವು ತಿಂಗಳುಗಳ ನಂತರ ಇಬ್ಬರೂ ಮನಸಾರೆ ದುಡಿಯತೊಡಗಿದರು. ವೀಣಾ ಪಾಪಡ್ ತಯಾರಿಕೆಯಲ್ಲಿ ಪರಿಣತಿ ಪಡೆದಳು. ಮೀನಾಳ ಪ್ರಾಮಾಣಿಕ ಕೆಲಸದಿಂದ ವಸಂತರಾಯ ಶೆಟ್ಟಿ ತುಂಬಾ ಸಂತೋಷಪಟ್ಟನು. ಓ ಕೇಳಿ, ಆ ಮೀನಾ ಹುಡುಗಿ ನನಗೆ ತುಂಬಾ ಇಷ್ಟವಾಗಿದ್ದಾಳೆ. ಹೌದು, ಅವಳು ತುಂಬಾ ಬುದ್ಧಿವಂತಳು ಮತ್ತು ಒಳ್ಳೆಯ ಸ್ವಭಾವದವಳು. ನಮ್ಮ ಮಗ ಅರ್ಜುನ್ಗೆ ಅವಳನ್ನು ಮದುವೆ ಮಾಡಿಸಿದ್ರೆ ಹೇಗೆ? ನೀನು ಹೇಳಿದ್ದು ಸರಿಯೇ. ನಾಳೆ ರಾಮಯ್ಯನ ಜೊತೆ ಮಾತಾಡುತ್ತೇನೆ. ಮರುದಿನ ಮುಂಚಾನೆ ರಾಮಯ್ಯ, ನಿನ್ ಜೊತೆ ಒಂದು ಮುಖ್ಯ ವಿಷಯ ಮಾತನಾಡಬೇಕು.
ಏನಾಯ್ತು ಶೆಟ್ರೆ? ಮೀನಾಳಿಂದ ಏನಂದ್ರೂ ತಪ್ಪಾಯ್ತೆ? ಅಯ್ಯೋ ಇಲ್ಲ, ನಾವು ನಮ್ಮ ಮಗ ಅರ್ಜುನ್ಗೆ ಮೀನಾಳನ್ನು ಮದುವೆ ಮಾಡ್ಕೊಳ್ಳಲು ಬಯಸ್ತಿದ್ದೇವೆ. ಅವಳ ತಂದೆ ತಾಯಿಯನ್ನು ಒಂದು ದಿನ ಕರೆಸಿ ಅವರನ್ನು ಭೇಟಿಯಾಗಬೇಕು. ಶೆಟ್ಟರೆ, ಅವರ ತಂದೆ ತಾಯಿ ಈಗಿಲ್ಲ. ವೀಣಾ ಮತ್ತು ಮೀನಾ ಇಬ್ಬರೂ ಅನಾಥರು. ಇವರು ನನ್ನ ಸಂಬಂಧಿಕರಲ್ಲ. ಕಾಡಿನಲ್ಲಿ ಸಂಕಷ್ಟದಲ್ಲಿದ್ದಾಗ ಸಿಕ್ಕರು. ಆಗಿನಿಂದ ನಾನು ಮತ್ತು ನನ್ನ ಹೆಂಡತಿಯೇ ಇವರ ಪಾಲಕರು. ಅಯ್ಯೋ, ತುಂಬಾ ದುಃಖದ ವಿಷಯ. ಹಾಗಿದ್ರೆ ನೀವು ಅವರ ತಂದೆಯ ಸ್ಥಾನದಲ್ಲಿದ್ದೀರಿ. ಈ ಸಂಬಂಧವನ್ನು ನೀವೇ ಒಪ್ಪಿಸಬೇಕು. ಶೆಟ್ಟರೆ, ಅರ್ಜುನ್ನಂತಹ ಒಳ್ಳೆಯ ಹುಡುಗ ಮೀನಾಳಿಗ ಸಿಗುವುದು ದೊಡ್ಡ ಅದೃಷ್ಟ. ಹಾಗಾದ್ರೆ ಸಮಸ್ಯೆ ಏನು? ಒಂದು ವಿಷಯ ಇದೆ. ಮೀನಾ ಕಿರಿಯವಳು. ಅವಳ ಅಕ್ಕ ವೀಣಾ ಇನ್ನೂ ಮದುವೆಯಾಗಿಲ್ಲ. ಚಿಕ್ಕವಳ ಮದುವೆ ಮೊದಲು ಆದರೆ ಸಮಾಜ ದೊಡ್ಡವಳ ಬಗ್ಗೆ ಅನಾವಶ್ಯಕ ಮಾತುಗಳನ್ನು ಆಡುತ್ತದೆ. ಆದ್ದರಿಂದ ಮೊದಲು ವೀಣಾಳ ಮದುವೆಯಾಗಲಿ ಎಂದು ನಾನು ಬಯಸುತ್ತೇನೆ. ನೀವು ಹೇಳುವುದು ಸರಿ, ಆದರೆ ನಮ್ಮ ಮಗನ ಮದುವೆಯನ್ನು ಬೇಗ ಮಾಡಬೇಕೆಂಬ ಆಸೆ ಇದೆ. ಒಂದು ದಿನ ಸಮಯ ಕೊಡಿ ಶೆಟ್ರೆ. ಮನೆಯಲ್ಲಿ ಎಲ್ಲರ ಜೊತೆ ಮಾತಾಡಿ ತಿಳಿಸ್ತೇನೆ. ಸರಿ ರಾಮಯ್ಯ, ನಾಳೆ ಏಳು. ಆ ರಾತ್ರಿ ರಾಮಯ್ಯ ಮನೆಗೆ ಹಿಂದಿರುಗಿದನು. ಅವನ ಮುಖದಲ್ಲಿ ಸಂತೋಷವೂ ಇತ್ತು, ಚಿಂತೆಯೂ ಇತ್ತು. ಏನ್ರೀ, ಇಂದು ತುಂಬಾ ಯೋಚನೆಯಲ್ಲಿದೆಯಲ್ಲ, ಏನಾಯ್ತು? ಹೌದು ಲಕ್ಷ್ಮಮ್ಮ, ಒಂದು ವಿಷಯದ ಬಗ್ಗೆ ಯೋಚಿಸ್ತಿದ್ದೇನೆ. ಏನಾಯ್ತು? ಯಾಕೆ ಚಿಂತೆ? ತಾತ, ಏನಾಗಿದೆ? ಮಗಳೇ, ವಸಂತರಾಯ ಶೆಟ್ಟಿ ಮತ್ತು ಅವರ ಪತ್ನಿಗೆ ಮೀನಾ ತುಂಬಾ ಇಷ್ಟವಾಗಿದ್ದಾಳೆ. ತಮ್ಮ ಏಕೈಕ ಮಗ ಅರ್ಜುನನಿಗೆ ಮೀನಾನಳನ್ನು ಮದುವೆ ಮಾಡಬೇಕೆಂದು ಬಯಸುತ್ತಿದ್ದಾರೆ. ತಾತ, ಇದು ತುಂಬಾ ಸಂತೋಷದ ವಿಷಯ. ಇದರಲ್ಲಿ ಚಿಂತಿಸುವಂತಹದ್ದೇನು? ಹೌದು ತಾತ, ನನಗೂ ಹಾಗೆ ಅನಿಸುತ್ತದೆ. ಚಿಂತೆ ಇರುವುದೇ ಬೇರೆ. ವೀಣಾ ಮದುವೆ ಆಗುವ ಮುಂಚೆ ನಾನು ಮೀನಾಳ ಮದುವೆ ಹೇಗೆ ಮಾಡ್ಲಿ? ತಾತ, ಮೀನಾಳಿಗೆಷ್ಟೊಳ್ಳೆಯ ಕುಟುಂಬ ಸಿಕ್ತಿದೆ. ಅವಳು ಯಾವಾಗ್ಲೂ ಸುಖವಾಗಿರ್ಲಿ. ಅದಕ್ಕಿಂತ ದೊಡ್ಡ ಸಂತೋಷ ನನಗ್ ಬೇರೆ ಇಲ್ಲ. ನೀವೊಪ್ಪಿಗೆ ನೀಡಿ. ಮಗಳೇ, ನೀನು ಇನ್ನೂ ಸಮಾಜವನ್ನು ಸಂಪೂರ್ಣವಾಗಿ ಅರಿತಿಲ್ಲ. ಚಿಕ್ಕ ತಂಗಿಯ ಮದುವೆ ಮೊದಲು ಆದರೆ ಜನರು ನಿನ್ನಲ್ಲೇ ದೋಷ ಹುಡುಕುತ್ತಾರೆ. ತಾತ, ಜನರು ಏನು ಮಾತನಾಡಿದರೂ ನನಗೆ ಪರವಾಗಿಲ್ಲ. ಇಲ್ಲ ಅಕ್ಕ, ನಿನ್ನ ಮದುವೆ ಆಗುವ ಮೊದಲು ನಾನ್ ಮದುವೆ ಆಗೋದಿಲ್ಲ. ಸಾಕು, ನೀವಿಬ್ಬರೂ ಮೌನವಾಗಿರಿ. ಮೊದಲು ವೀಣಾಳ ಮದುವೆಯೇ ಆಗ್ತದ. ಏನು ಹೇಳ್ತಿದ್ಯಾ ಲಕ್ಷ್ಮಮ್ಮ? ನಮ್ಮ ಮಗ ಆದಿತ್ಯನ ಜತೆ. ಏನು? ವೀಣಾಳಿಗಿಂತ ಒಳ್ಳೆಯ ಸೊಸೆ ನಮಗೆ ಸಿಗೋದಿಲ್ಲ. ನಾನು ಅವಳನ್ನು ಬಹಳ ಹಿಂದೆಯೇ ನಮ್ಮ ಮನೆಯ ಸೊಸೆಯಾಗಿ ಮನಸ್ಸಿನಲ್ಲಿ ಒಪ್ಪಿಕೊಂಡಿದ್ದೇನೆ. ನೀನು ಅದ್ಭುತ ನಿರ್ಧಾರ ಮಾಡಿದ್ದೀಯಾ. ನಾಳೆಯೇ ಆದಿತ್ಯನನ್ನು ನಗರದಿಂದ ಕರೆಸುತ್ತೇನೆ. ಜೊತೆಗೆ ಅರ್ಜುನ್ ಮೀನಾ ಮದುವೆಗೂ ಒಪ್ಪಿಗೆ ಕೊಡುತ್ತೇನೆ. ತಾತ, ನಿಮ್ಗೆ ಮಗ ಇದ್ದಾನೆಯೇ? ಹೌದು ಮಗಳೇ, ಅವನು ನಗರದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಇಬ್ಬರು ಸಹೋದರಿಯರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಕೆಲವು ದಿನಗಳ ನಂತರ ಒಂದೇ ಮಂಟಪದಲ್ಲಿ 2 ಮದುವೆಗಳು ನಡೆದವು. ವೀಣಾ ಆದಿತ್ಯನೊಂದಿಗೆ ವಿವಾಹವಾದಳು. ಮೀನಾ ಅರ್ಜುನ್ನೊಂದಿಗೆ ವಿವಾಹವಾದಳು. ಅರ್ಜುನ್ ಪ್ರಸಿದ್ಧ ವಕೀಲನಾಗಿದ್ದ. ಕೆಲವು ದಿನಗಳ ನಂತರ ಒಂದು ದಿನ ಮೀನಾ ತನ್ನ ತಂದೆಯ ಹೊಲ ಮತ್ತು ಮನೆಯ ಎಲ್ಲಾ ದಾಖಲೆಗಳನ್ನು ಅರ್ಜುನಿಗೆ ತೋರಿಸಿದಳು. ಅರ್ಜುನ್ ದಾಖಲೆಗಳನ್ನು ಪರಿಶೀಲಿಸಿದ ತಕ್ಷಣವೇ ಎಲ್ಲಾ ಮೋಸವನ್ನು ಅರ್ಥಮಾಡಿಕೊಂಡ. ಮೀನಾ, ನಿಮ್ಮ ತಂದೆಯೊಂದಿಗೆ ದೊಡ್ಡ ಮೋಸ ನಡೆದಿದೆ. ಈ ದಾಖಲೆಗಳು ಕಾನೂನುಬಾಹಿರವಾಗಿವೆ. ನಾಳೆಯೇ ನಾವು ಊರಿಗೆ ಹೋಗೋಣ. ಗ್ರಾಮದಲ್ಲಿ ಮರುದಿನ 2 ಕಾರುಗಳಲ್ಲಿ ವೀಣಾ, ಮೀನಾ, ಆದಿತ್ಯ ಮತ್ತು ಅರ್ಜುನ್ ಊರಿಗೆ ಬಂದರು. ಅವರನ್ನು ನೋಡಿ ಊರಿನ ಜನರೆಲ್ಲ ಆಶ್ಚರ್ಯಪಟ್ಟರು. ಅವರು ನೇರವಾಗಿ ಧನರಾಜ್ ಶೆಟ್ಟಿಯ ಮನೆಗೆ ಹೋದರು. ಧನರಾಜ್ ಶೆಟ್ಟಿ ಈ ಇಬ್ಬರು ಸಹೋದರಿಯರ ಜೊತೆ ಮಾಡಿದ ಮೋಸ ಈಗ ಎಲ್ಲರಿಗೂ ಗೊತ್ತಾಗಿದೆ. ನೀವು ಏನು ಮಾತನಾಡುತ್ತಿದ್ದೀರಿ? ಸತ್ಯವೇ ಮಾತನಾಡುತ್ತಿದ್ದೇನೆ. ಪೊಲೀಸರು ಬರುವ ಮುನ್ನ ಅವರ ಹೊಲ ಮತ್ತು ಮನೆಯ ಎಲ್ಲಾ ದಾಖಲೆಗಳನ್ನು ಹಿಂತಿರುಗಿಸು. ಧನರಾಜ ಶೆಟ್ಟಿಗೆ ತನ್ನ ಮೋಸ ಬಯಲಾಗಿದೆ ಎಂಬುದು ಅರ್ಥವಾಯಿತು. ಅವನು ಯಾವುದೇ ಮಾತಿಲ್ಲದೆ ಎಲ್ಲಾ ದಾಖಲೆಗಳನ್ನು ಅವರ ಕೈಗೆ ಕೊಟ್ಟನು. ಹಳೆಯ ಗುಡಿಸಲಿನ ಮುಂದೆ ವೀಣಾ ಮತ್ತು ಮೀನಾ ತಮ್ಮ ಹಳೆಯ ಮನೆಗೆ ಬಂದರು. ಈ ಬಾರಿ ಅವರ ಕಣ್ಣೀರಿನಲ್ಲಿ ಕಣ್ಣೀರಿರಲಿಲ್ಲ.
ಇತ್ತು ಎಂದರೆ ಹೆಮ್ಮೆ ಮತ್ತು ಆತ್ಮವಿಶ್ವಾಸ. ಅಕ್ಕ, ಇಂದು ನಮ್ಮ ಅಪ್ಪ ತುಂಬಾ ಸಂತೋಷ ಪಡುತ್ತಿರುತ್ತಾರೆ.